ಮೆಟ್ರೋ ಸಿಬ್ಬಂದಿಯ ಅಧಿಕ ಪ್ರಸಂಗಿತನ ಅಂದ್ರೆ ಇದು ನೋಡಿ. ನಮ್ಮ ಮೆಟ್ರೋದಲ್ಲಿ ಇಂಥ ತಾರತಮ್ಯನೂ ಆಗ್ತಾ ಇದೆಯಾ? ಮಾನವೀಯತೆಯನ್ನೇ ಮರೆತು ಬಿಟ್ರ ಈ ಮೆಟ್ರೋ ಸಿಬ್ಬಂದಿ ಅಂತ. ನಮ್ಮ ಮೆಟ್ರೋದಲ್ಲಿ ಪಾಪ ಹಳ್ಳಿ ಅಮಾಯಕನಿಗೆ ಅವಮಾನ ಮಾಡಿದ್ರ. ಟಿಪ್ ಟಾಪ್ ಡ್ರೆಸ್ ಹಾಕಿದ್ರೆ ಮಾತ್ರ ನಮ್ಮ ಮೆಟ್ರೋದೊಳಗೆ ನೀವು ಎಂಟ್ರಿ ಕೊಡೋದು. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂತ ನೋಡ್ತಾ ಹೋಗೋಣ. ಬಟ್ಟೆ ಕ್ಲೀನ್ ಇಲ್ಲ ಅಂತ ಮೆಟ್ರೋ ಒಳಗೆ ಆ ವ್ಯಕ್ತಿಯನ್ನ ಬಿಟ್ಟೇ ಇಲ್ಲ ಇವರು. ಸಹ ಪ್ರಯಾಣಿಕರು ಮೊಬೈಲ್ನಲ್ಲಿ ದೃಶ್ಯ ಸೆರೆ ಹಿಡಿದಿದ್ದಾರೆ. ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅಂತ ಒಳಗೆ ಬಿಡ್ತಿಲ್ವಂತೆ. ಅವ್ರ ಬಟ್ಟೆಗೂ ಪ್ರಯಾಣಿಕರಿಗೂ ಏನ್ ಸಂಬಂಧ? ನಮ್ಮ ಮೆಟ್ರೋ ಹಾಗಾದ್ರೆ VIP ಗಳಿಗೆ ಕ್ಲೀನಾಗಿ ಐರನ್ ಮಾಡ್ಕೊಂಡು ಬಟ್ಟೆ ಹಾಕೋ ಬರೋಂಥವ್ರಿಗೆ ಮಾತ್ರನಾ? ಇದೆಂಥ ತಾರತಮ್ಯ ಅಂತ ಟ್ವಿಟರ್ನಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ತಾರತಮ್ಯ ಅನ್ನೋದಕ್ಕಿಂತ ಅಧಿಕ ಪ್ರಸಂಗಿತನ ಅಷ್ಟೇ. ಏನ್ ಕೆಲಸ ಕೊಟ್ಟಿದ್ರು ಅದನ್ನ ಮಾಡ್ಕೊಂಡು ಸುಮ್ಮನಿರೋದು ಬಿಟ್ಟು ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ. ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ ಬಟ್ಟೆ ಇದು. ಅವ್ರು ರೈತರವರು ನೀವು ಯಾರಿಗೆ ಮಾಡ್ತೀರೋ ಮಾಡಿ. ಅಲ್ಲ, ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ. ಅಲ್ಲ, ಬೇರೆ ಇದು VIP ಟ್ರಾನ್ಸ್ಪೋರ್ಟ್ ಇದು. ಅವ್ರ ಟಿಕೆಟ್ ಇದೆ, ಎಲ್ಲ ಇದೆ ಅವ್ರದ್ದು. ಅವ್ರನ್ನ ಯಾಕೆ ಒಳಗ್ ಬಿಡಲ್ಲ? ಆತರ ಬೋರ್ಡ್ ಇದಂತೆ. ಗಲೀಜ್ ಗಟ್ಟೆ ಹಾಕೊಂಡಿರಿಗೆ ಬಿಡಲ್ಲ ಅಂತ. ಎಲ್ಲಿ ತೋರ್ಸು ಅಂತೆ ಬೋರ್ಡ್. ದುಡ್ಡಿಲ್ಲ ಹಾಕೊಂಡಿದಾರ ಅವರು. ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ, ನನಗೆ ಫ್ರೀ ಬಿಡ್ತಾರಾ? ನಂದು ಹೆಂಗಿದ್ ನೋಡಿ, ಲಕ್ಕ ಉಳಿದ್. ನನಗ್ ಬಿಡ್ತಾರಾ ಫ್ರೀ ಆಗಿ? ಏನಾರ ಇದ್ರೆ ತೆಗೆದು ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ವಾರ್ನಿಂಗ್ ಮಾಡಿದ್ದಾರೆ ಸರ್. ಆಗಲ್ಲ ಸರ್. ಪಾಪ ಅವರು ಗಲೀಜ್ ಇರ್ಲಿ, ರೈತರವ್ರು ಪಾಪ ಅವ್ರಿಗೆ ಏನ್ ಗೊತ್ತಾಗತ್ತೆ ಹೇಳಿ. ನೀವು ಗಲೀಜ್ ಆಗ್ತದೆ ನೀವು ಹೇಳಿ, ವಿಚಾರ ಮಾಡಿ. ಹಳ್ಳಿಯವರು ಅವರು ಅಷ್ಟೊತ್ತು ನಮಗೆ ಕಾಯಕ್ಕಾಗಲ್ಲ, ನಾವು ಹೋಗ್ಬೇಕು. ಆಲ್ರೆಡಿ ಬಂದ್ 15 ನಿಮಿಷ ಆಯ್ತು ಇಲ್ಲಿ. ಏನಾರ ಪ್ರಾಬ್ಲಮ್ ಇರೋ ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ನಾನು ಅಗ್ರಿ ಆಗ್ತೇನೆ ಸರ್, ಅದಕ್ಕೆ ನಾನು ಅಗ್ರಿ ಆಗ್ತೇನೆ. ಬಟ್ ನೀವು ಗಲೀಜ್ ಇದೆ ಅಂತಂದ್ರೆ ಬಿಡಬಾರ್ದು. ಆ ತರ ನಿಮ್ಗೆ ತಪ್ಪಾಗುತ್ತೆ. ಅದ್ ಹೆಂಗಿದೆ ಹೇಳಿ ರೂಲ್ಸ್? ಎಲ್ಲಿದೆ ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ? ಬೋರ್ಡ್ ಹಾಕಿದ್ರ ಈ ತರ ಗಲೀಜ್ ಇದೆ ನಾವು ಬಿಡ. ಹಂಗಿದ್ರೆ ಸರಿ, ನಾನು ಹೊಸ ಪಂಚೆ ಕುಡಿಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ. ಆ ತರ ಬಿಡಬಾರ್ದು, ನಾನು ಮಾಡ್ಬಾರ್ದು. ನಡೀರಿ, ಚಲೋ ಭಯ್ಯ, ಚಲೋ ಅಂದರ್ ಚಲೋ. ಬಂದಿದೀವಿ, ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜ್ ಇದೆ ಅಂತ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ. ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ ಬಟ್ಟೆ ಇದು. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ನಮ್ಮ ಮೆಟ್ರೋ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಬೆಂಗಳೂರಿನ ಜನಕ್ಕೆ. ಬಟ್ ಈ ರೀತಿಯ ಕೆಲವೊಬ್ಬರ ಅಸಭ್ಯ ವರ್ತನೆ ಅಥವಾ ಅಧಿಕ ಪ್ರಸಂಗಿತನ ಇಡೀ ಮೆಟ್ರೋವನ್ನೇ ದೂಷಿಸೋಂಗಾಗುತ್ತೆ. ಏನಾಯ್ತು ಅಲ್ಲಿ ಆಕ್ಚುಲ್ ಆಗಿ ರಾಘು? ವಿದ್ಯಾ, ಶನಿವಾರ ನಡೆದಿರುವಂತಹ ಘಟನೆ. ಶನಿವಾರ ರೈತರೊಬ್ರು ಅಂದ್ರೆ ಎಲ್ಲೋ ಬೇರೆ ಊರಿನಿಂದ, ಗ್ರಾಮೀಣ ಭಾಗದಿಂದ ಬೆಂಗಳೂರಿಗೆ ಯಾವುದೋ ಕೆಲಸದ ನಿಮಿತ್ತವಾಗಿ ಬಂದಿರ್ತಾರೆ. ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಇಂದ ನೇರವಾಗಿ ಮೆಜೆಸ್ಟಿಕ್ಗೆ ಬರಬೇಕಾಗಿರುತ್ತೆ. ಯಾಕಂದ್ರೆ ನಾವು ಮೆಟ್ರೋವನ್ನು ಬಳಕೆ ಮಾಡುವಂಥದ್ದು ಟೈಮ್ ಸೇವ್ ಆಗುತ್ತೆ, ಜೊತೆಗೆ ಬೇಗ ತಲುಪಬಹುದು ಅನ್ನುವಂಥ ಕಾರಣಕ್ಕಾಗಿ ಬಹುತೇಕರು ಎಲ್ಲರೂ ಕೂಡ ಮೆಟ್ರೋವನ್ನು ಬಳಕೆ ಮಾಡುವಂಥದ್ದು. ಸೊ ಅದೇ ದೃಷ್ಟಿಯಲ್ಲಿ ಆ ರೈತ ಕೂಡ ಮೆಟ್ರೋವನ್ನು ಹತ್ತಲಿಕ್ಕೆ ಬರ್ತಾರೆ. ಬಟ್ ಬಂದಂತಹ ರೈತ ಸ್ವಚ್ಛವಾದಂತಹ ಬಟ್ಟೆಯನ್ನ ಹಾಕಿಲ್ಲ ಅನ್ನುವಂಥದ್ದೇ ಮೆಟ್ರೋ ಸಿಬ್ಬಂದಿಗಳ ಅದೇ ಕಾರಣಕ್ಕೆ ಅವರನ್ನ ಒಳಗಡೆ ಬಿಡಲ್ಲ ಅನ್ನುವಂಥದ್ದು ಮೆಟ್ರೋ ಸಿಬ್ಬಂದಿಗಳ ವಾದ. ಅಂದ್ರೆ ನೀಟಾಗಿ ನಾವು ಡ್ರೆಸ್ ಅನ್ನ ಮಾಡ್ಕೊಂಡು ಬಂದ್ರೆ ಮಾತ್ರ ಮೆಟ್ರೋದಲ್ಲಿ ಸಂಚಾರವನ್ನ ಮಾಡಬಹುದು. ಸಾಮಾನ್ಯವಾಗಿ ಗ್ರಾಮೀಣ ಭಾಗದವರು ಅಥವಾ ರೈತಾಪಿ ವರ್ಗದವರು ಬರಬೇಕಾದ್ರೆ ಅವರ ಬಟ್ಟೆಗಳು ಅಲ್ಪ ಸ್ವಲ್ಪ ಗಲೀಜ್ ಆಗಿರುತ್ತೆ, ಅಂತವರನ್ನ ಬಿಡಲ್ಲ ಅನ್ನುವಂಥ ವಾದವನ್ನ ಅಲ್ಲಿನ ಸಿಬ್ಬಂದಿಗಳು ಮಾಡ್ತಾರೆ. ಸೊ ಅಲ್ಲೇ ಇದ್ದಂತಹ ಸಹ ಪ್ರಯಾಣಿಕ ಇದನ್ನ ಕೇಳಿಸ್ಕೊಡ್ತಾರೆ. ಕೇಳಿಸ್ಕೊಂಡ ತಕ್ಷಣ ನೇರವಾಗಿ ಅಲ್ಲಿದ್ದಂತಹ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಆ ವ್ಯಕ್ತಿಯನ್ನ ನಾನು ಒಳಗಡೆ ಕರ್ಕೊಂಡು ಹೋಗ್ತೇನೆ ಅನ್ನುವಂಥ ಹೋರಾಟವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅಲ್ಲಿನ ಮೆಟ್ರೋ ಸಿಬ್ಬಂದಿ ಏನಿರ್ತಾರೆ ಅವರು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಸಹ ಪ್ರಯಾಣಿಕರಿಗೆ ಇವರಿಂದ ತೊಂದರೆ ಆಗ್ಬೋದು ಅನ್ನುವಂಥ ಆರೋಪಗಳನ್ನು ಮಾಡ್ತಾರೆ. ಅಂದ್ರೆ ಸ್ವಚ್ಛವಾದಂತಹ ಬಟ್ಟೆಯನ್ನು ಹಾಕಿಕೊಂಡು ಬಂದು ಏನೇ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ, ಅಲ್ಪ ಸ್ವಲ್ಪ ಕೊಳೆ ಆಗಿರುವಂಥ ಬಟ್ಟೆಯನ್ನು ಅಥವಾ ಗಲೀಜಾಗಿರುವಂಥ ಬಟ್ಟೆಯನ್ನು ಹಾಕಿಕೊಂಡು ಮೆಟ್ರೋಗೆ ಸಂಚಾರವನ್ನು ಮಾಡಲಿಕ್ಕೆ ಸಭ್ಯರಾಗಿ ಬಂದರೂ ಕೂಡ ಮೆಟ್ರೋ ಸಿಬ್ಬಂದಿಗಳ ನಡೆ ಹೀಗಿರುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ವಿದ್ಯಾ. ಆ ನಂತರದಲ್ಲಿ ಆ ಹೋರಾಟ ಏನಿರುತ್ತೆ, ಆ ಸಹ ಪ್ರಯಾಣಿಕ ಅವರ ವಿರುದ್ಧ ದೊಡ್ಡ ಮಟ್ಟದ ಜಗಳವನ್ನ ಆಡ್ತಾನೆ, ಹೋರಾಟವನ್ನ ಮಾಡ್ತಾನೆ. ಕೊನೆಗೂ ಕೂಡ ಆ ವ್ಯಕ್ತಿಯನ್ನ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಮೆಟ್ರೋ ಸಿಬ್ಬಂದಿಯ ನಡೆ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗುವಂಥದ್ದು.
ಯಾಕಂದ್ರೆ ಸಾಮಾನ್ಯವಾಗಿ ಗ್ರಾಮೀಣ ಭಾಗದ ರೈತರು ಬಂದ್ರೆ ಅಥವಾ ಗ್ರಾಮೀಣ ಭಾಗದ ಜನರು ಬಂದ್ರೆ ಇವ್ರನ್ನ ಯಾವ ರೀತಿ ನಡ್ಸ್ಕೊಳ್ತಾರೆ ಅನ್ನೋದಕ್ಕೆ ಇದು ಎಲ್ಲೋ ಒಂದ್ ಕಡೆ ನಿದರ್ಶನ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ಸಿಬ್ಬಂದಿ ಏನಿದ್ದಾರೆ ಅವರು ಕ್ಷಮೆಯನ್ನ ಕೇಳಬೇಕು ಅಂತೇಳಿ ಈಗಾಗಲೇ ಟ್ವಿಟರ್ ಏನಿದೆ ಆ ಟ್ವಿಟರ್ ಅಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಸಹ ಹೊರ ಆಗ್ತಾ ಇದೆ. ಈ ಸಂಬಂಧ ಇನ್ನು ಮೆಟ್ರೋ ಸಂಬಂಧಪಟ್ಟಂತ ಅಧಿಕಾರಿಗಳೇನಿದ್ದಾರೆ BMRCL ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಅನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಏನ್ ಮಾಡ್ತಾರೆ, ಅದಕ್ಕೆ ಏನಾದ್ರು ಸಾರಿಯನ್ನ ಕೇಳ್ತಾರೆ ಅಥವಾ ಕ್ಷಮಾಪಣೆಯನ್ನ ಕೇಳಿ ಏನಾದ್ರು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ವಿದ್ಯಾ, ಇನ್ನೂ ಅವ್ರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಬರೋ ತರ ಆಗ್ಬೇಕು ಈ ವಿಚಾರ. ಅನಂತರ ಆ ರೀತಿಯಾಗಿ ವರ್ತಿಸಿದ್ರಲ್ಲ ಅವ್ರ ಪ್ರಕರಣ ಏನಾಯ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಹೇಳೋರು ಕೇಳೋರು ಇಲ್ಲಾಂದ್ರೆ ಇವ್ರು ಆಡಿದ್ದೇ ಆಟನ ಹಾಗಾದ್ರೆ. ಖಂಡಿತವಾಗಿಯೂ, ಯಾಕಂದ್ರೆ ಆ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ, ಅಲ್ಲಿನ ಘಟನೆಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಹಾಗೆ ಅನ್ಸುತ್ತೆ. ಯಾಕಂದ್ರೆ ಬೆಂಗಳೂರಿನ ಮೆಟ್ರೋದಲ್ಲಿ ಇತ್ತೀಚಿನ ಕೆಲ ದಿನಗಳ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಎಲ್ಲೊಂದ್ ಕಡೆ ಮೆಟ್ರೋ ಸಿಬ್ಬಂದಿಗಳು ಅಥವಾ ಅಲ್ಲಿನ ಮೆಟ್ರೋನ ಮೇಲಿನ ನಂಬಿಕೆಯನ್ನ ಕಡಿಮೆ ಮಾಡ್ತಾ ಇದೆ. ಅದಕ್ಕೆ ಇದು ಒಂದು ಕೂಡ ಉದಾಹರಣೆ. ಯಾಕಂದ್ರೆ ಕಳೆದ ಈ ಹಿಂದಿನ ಘಟನೆಗಳನ್ನು ನೋಡೋದಾದ್ರೆ ಬಹಳ ಸಭ್ಯಸ್ಥರಾಗಿ ಕಾಣುವಂತ ಡ್ರೆಸ್ಗಳನ್ನ ಮಾಡ್ಕೊಂಡು ಬಂದಂತವ್ರು ಮೆಟ್ರೋದ ಒಳಭಾಗದಲ್ಲಿ ತೋರಿರುವಂತಹ ಅನುಚಿತ ವರ್ತನೆಗಳು ಸಾಕಷ್ಟು ಜನರ ಗಮನಕ್ಕಿದೆ. ಯಾರೋ ಒಬ್ಬ ರೈತಾಪಿ ವರ್ಗದ ಜನ ಎಲ್ಲಿಂದ ಬಂದಿರ್ತಾರೆ, ಗ್ರಾಮೀಣ ಭಾಗದಿಂದ ಬಂದಂಥವ್ರು ತಮ್ಮ ಬಟ್ಟೆಯನ್ನ ನೋಡಿ, ಅಂದ್ರೆ ಅವರ ಬಟ್ಟೆಯನ್ನ ನೋಡಿ ಅವರನ್ನ ಅಳೆಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ನಿಟ್ಟಿನಲ್ಲಿ ಮೆಟ್ರೋ ಸರಿಯಾದ ಮೇಲಧಿಕಾರಿಗಳೇನಿದ್ದಾರೆ ಅವರು ಕೂಡಲೇ ಸಂಬಂಧಪಟ್ಟಂತಹ ಆ ಒಂದು ಘಟನೆಯಲ್ಲಿ ಯಾರೆಲ್ಲ ಕಾರಣರು ಅಂತವ್ರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಲೇಬೇಕು. ಯಾಕಂದ್ರೆ ರೈತರಿಗೆ ನಾವು ಮೊದಲಿಗೆ ಸರಿಯಾದಂತಹ ಗೌರವವನ್ನ ಸಲ್ಲಿಸಲಿಲ್ಲ ಅಂದ್ರೆ ಇನ್ಯಾರಿಗೆ ಸಲ್ಲಿಸಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಸೊ ಈ ನಿಟ್ಟಿನಲ್ಲಿ ಸರಿಯಾದಂತಹ ಕ್ರಮ ಕೂಡಲೇ ಆಗಬೇಕು. ಮೆಟ್ರೋ ಅಧಿಕಾರಿಗಳನ್ನ ಈಗ ನಾವು ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ BMRCL ಮೇಲಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ವಿದ್ಯಾ, ಅಲ್ಲ ರಾಘು, ನಮಗೆ ಗೊತ್ತಿರೋ ರೀತಿ ಮೆಟ್ರೋಗೆ ಹೋಗ್ಬೇಕಾದ್ರೆ ನಮ್ಮನ್ನೊಂದು ಸ್ಕ್ಯಾನ್ ಮಾಡ್ತಾರೆ, ಬ್ಯಾಗಲ್ಲಿ ಏನಿದೆ ಚೆಕ್ ಮಾಡ್ತಾರೆ, ಒಳಗೆ ಬಿಡ್ತಾರೆ, ದುಡ್ಡು ಕೊಟ್ಟು ನಾವು ಟಿಕೆಟ್ ತಗೊಂಡಿರ್ತೀವಿ, ಹೋಗ್ತೀವಿ. ಇಷ್ಟೇ ಅಲ್ವಾ ಅಲ್ಲಿರೋ ಸಿಬ್ಬಂದಿಗಳ ಕೆಲಸವೂ ಇಷ್ಟೇ ಅಲ್ವಾ? ನೀವು ಯಾವ ಬಟ್ಟೆ ಹಾಕೋ ಬಂದಿದ್ದೀರಿ, ಎಲ್ಲಿಂದ ಬಂದಿದ್ದೀರಿ, ನಿಮ್ಮ ಬಟ್ಟೆ ಯಾಕೆ ಇಷ್ಟು ಗಲೀಜಿದೆ, ಯಾರು ಅಧಿಕಾರ ಕೊಟ್ಟಿರೋದು ಯಾರಂತೆ ಈ ಸಿಬ್ಬಂದಿಗಳಿಗೆ ಅದನ್ನೆಲ್ಲ ಪ್ರಶ್ನೆ ಮಾಡೋಕೆ? ಅಲ್ಲ, ಮೆಟ್ರೋದಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಈಗ ಯಾರೋ ಹುಚ್ಚಾಟ ಮಾಡ್ಕೊಂಡು ಸೆಲ್ಫಿ ತಕೊಂಡವ್ರಿಗೆಲ್ಲ 500 ರೂಪಾಯಿ ಫೈನು, ಮತ್ತೊಂದು ಫೈನ್ ಆಗ್ತಾರಲ್ಲ, ಈ ಸಿಬ್ಬಂದಿಗಳು ಹಿಂಗೆ ಮಾಡಿದಾಗ ಅವ್ರಿಗೇನಂತೆ? ಖಂಡಿತವಾಗಿಯೂ, ಯಾಕಂದ್ರೆ ಮೆಟ್ರೋದ ಒಳಭಾಗಕ್ಕೆ ನಾವು ಹೋಗ್ಬೇಕಾದ್ರೆ ನಮಗೆ ಆಚೆ ಒಂದಷ್ಟು ಸರ್ಚಿಂಗ್ ಅನ್ನ, ಅಂದ್ರೆ ನಾವು ಯಾವುದಾದ್ರೂ ಉಪಕರಣಗಳನ್ನ ತೆಗೆದುಕೊಂಡು ಹೋಗ್ತಾ ಇದೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ನಮ್ಮನ್ನ ತಪಾಸಣೆ ಮಾಡುವಂತ ಕೆಲಸಗಳು ಮಾತ್ರ ಆಗುತ್ತೆ. ನಾವು ಯಾವ ಬಟ್ಟೆ ಹಾಕಿದೀವಿ, ನಾವು ಹೇಗೆ ಕಾಣ್ತಾ ಇದೀವಿ, ಇದು ಯಾವುದು ಕೂಡ ಇಂಪಾರ್ಟೆಂಟ್ ಆಗಲ್ಲ. ಜೊತೆಗೆ ಅದು ಯಾವುದು ಕೂಡ ರಾಘು ಸ್ಟೇ ವಿತ್ ಮೀ.